ಈ ಹೂವು ಹಗಲಲ್ಲಿ ಕಾಣೋದಿಲ್ಲ, ರಾತ್ರಿ ಮಾತ್ರ ಅರಳಿ ಬೆಳಗ್ಗೆ ಕರಗುತ್ತದೆ. ಆದರೂ ದೇವರಿಗೆ ಅತ್ಯಂತ ಪ್ರಿಯವಾದ ಹೂವು ಯಾವುದು ಗೊತ್ತಾ? ಕೆಲವು ಹೂವುಗಳು ಸೌಂದರ್ಯಕ್ಕಿಂತ ಹೆಚ್ಚಾಗಿ ಒಂದು ಕಥೆಯನ್ನು ಹೊತ್ತುಕೊಂಡಿರ್ತವೆ. ಸ್ವರ್ಗದಿಂದ ಭೂಮಿಗೆ ಬಂದ ಹೂವು ಪಾರಿಜಾತ. ಇದರ ಹಿಂದೆ ಇರುವ ಕಥೆ ತಿಳಿದರೆ ನೀವು ಈ ಹೂವನ್ನು ಪೂಜ್ಯ ಭಾವನೆಯಲ್ಲೇ ನೋಡ್ತೀರಾ. ಈ ಹೂವು ಭೂಮಿಗೆ ಬರುವುದರ ಹಿಂದೆ ನಡೆದ ಸ್ವರ್ಗೀಯ ಕಥೆಯನ್ನು ನಿಮ್ಮ ಮುಂದೆ ತರ್ತಿದ್ದೀನಿ. ಪೂರ್ತಿ ಕಥೆ ಇಷ್ಟ ಆದರೆ ಲೈಕ್ ಮಾಡಿ. ಪಾರಿಜಾತ ಹೂವು ತುಂಬ ಸುಂದರವಾಗಿರುವುದಲ್ಲದೆ ಅದರ ಸುಗಂಧ ಪೂಜ್ಯನೀಯ ಭಾವನೆ ತರುವಂತಿತ್ತು. ಈ ಹೂವು ಮೊದಲು ದೇವೇಂದ್ರನ ಅರಮನೆಯ ಉದ್ಯಾನವನದಲ್ಲಿರುತ್ತೆ. ಭೂಮಿ ಮೇಲೆ ಯಾರಿಗೂ ಇದರ ಪರಿಚಯವೇ ಇರಲ್ಲ. ಹಾಗಾದರೆ ಭೂಮಿಗೆ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಂದು ಬಾರಿ ತ್ರಿಲೋಕ ಸಂಚಾರಿಯಾದ ನಾರದ ದೇವೇಂದ್ರನ ಆಸ್ಥಾನಕ್ಕೆ ಹೋಗಿರ್ತಾರೆ. ಇಂದ್ರ ನಾರದರನ್ನ ಆದರದಿಂದ ಬರಮಾಡಿಕೊಳ್ಳುತ್ತಾನೆ. ತನ್ನ ತೋಟದಲ್ಲಿದ್ದ ಪಾರಿಜಾತ ಹೂಗಳನ್ನು ಅವರಿಗೆ ಕೊಡುತ್ತಾರೆ. ಆದರೆ ನಾರದ ವಿಷ್ಣು ಪ್ರಿಯ. ತುಂಬ ಪ್ರೀತಿಯಿಂದ ಆ ಹೂಗಳನ್ನು ವಿಷ್ಣುವಿನ ಅವತಾರದಲ್ಲಿದ್ದ ಕೃಷ್ಣನಿಗೆ ಕೊಡುತ್ತಾನೆ. ಕೃಷ್ಣ ಆ ಹೂವಿನ ಸೌಂದರ್ಯಕ್ಕೆ ಆಕರ್ಷಿತನಾಗಿ ಅದನ್ನು ರುಕ್ಮಿಣಿಗೆ ಅರ್ಪಿಸ್ತಾನೆ. ನಾರದರಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಕೃಷ್ಣನಿಗೆ ತಾನು ತಂದು ಕೊಟ್ಟಿದ್ದ ಅತ್ಯಂತ ಸುಂದರ ಹೂಗಳನ್ನು ರುಕ್ಮಿಣಿಗೆ ಮಾತ್ರ ಕೊಟ್ಟಿದ್ದಾನೆ ಅಂತ ಹೇಳಿ ಕೃಷ್ಣ ಮತ್ತು ಸತ್ಯಭಾಮೆ ನಡುವೆ ಜಗಳ ಆಗೋ ರೀತಿ ಕಿಚ್ಚು ಹಚ್ಚುತ್ತಾರೆ. ನಾರದ ಕಾಲಿಟ್ರು ಅಂದರೆ ಹೀಗೆ ನೋಡಿ, ಲೋಕ ಕಲ್ಯಾಣ ಅಂತೇಳಿ ಜಗಳಗಳೇ ಯುದ್ಧ ಮಾಡೋ ರೀತಿ ಮಾಡಿಬಿಡ್ತಾರೆ. ಇದನ್ನು ಸಹಿಸದ ಸತ್ಯಭಾಮೆ ತನಗೂ ಪಾರಿಜಾತ ಹೂ ಬೇಕು, ಆ ಹೂವು ತನ್ನ ಮನೆಯಲ್ಲೂ ಇರಬೇಕು ಅಂತ ಹೇಳಿ ಹಠ ಹಿಡಿತಾಳೆ. ಸತ್ಯಭಾಮೆಯ ಮನವೊಲಿಸಲು ಕೃಷ್ಣ ಇಂದ್ರಲೋಕಕ್ಕೆ ಹೋಗಿ ಪಾರಿಜಾತ ಹೂವು ಮತ್ತು ಪಾರಿಜಾತ ಗಿಡವನ್ನು ತರಬೇಕು ಅಂತ ಹೇಳಿ ಹೋಗ್ತಾರೆ. ಅವರು ಹೋಗೋ ಅಷ್ಟರಲ್ಲೇ ನಾರದರು ತಮ್ಮ ಲೋಕ ಕಲ್ಯಾಣನ ಕೆಲಸವನ್ನು ಮುಗಿಸಿರ್ತಾರೆ. ಇಂದ್ರನ ಬಳಿ ಹೋಗಿ ಕೃಷ್ಣ ಪಾರಿಜಾತ ಹೂವಿಗಾಗಿ ಬರ್ತಾ ಇದ್ದಾರೆ, ಈ ಹೂವು ನಿನ್ನ ಅದೃಷ್ಟ, ಯಾವುದೇ ಕಾರಣಕ್ಕೂ ಕೊಡಬೇಡ ಅಂತ ಹೇಳಿ ನಾರದ ತಮ್ಮ ಕೆಲಸ ಮುಗಿಸಿ ಹೊರಟೋಗ್ತಾರೆ. ಅಲ್ಲಿಗೆ ಬಂದ ಕೃಷ್ಣ ಹೂವಿಗಾಗಿ ಬೇಡಿಕೆ ಇಡ್ತಾನೆ ಇಂದ್ರನ ಬಳಿ. ಆದರೆ ಇಂದ್ರ ಪಾರಿಜಾತ ಹೂವನ್ನು ಕೊಡೋದಕ್ಕೆ ನಿರಾಕರಿಸ್ತಾರೆ. ಇಂದ್ರನ ಈ ನಿರಾಕರಣೆಯನ್ನು ಸಹಿಸದ ಕೃಷ್ಣ ಯುದ್ಧ ಘೋಷಣೆ ಮಾಡ್ತಾರೆ. ಕೃಷ್ಣ ಮತ್ತು ಇಂದ್ರನ ನಡುವೆ ಯುದ್ಧವಾಗಿ ಕೃಷ್ಣನಿಗೆ ಜಯ ಸಿಗುತ್ತೆ. ಗೆದ್ದ ಕೃಷ್ಣ ಪಾರಿಜಾತ ಹೂವನ್ನು ಸತ್ಯಭಾಮೆಗೆ ಕೊಟ್ಟು ಪಾರಿಜಾತ ಗಿಡವನ್ನು ರುಕ್ಮಿಣಿಯ ತೋಟದಲ್ಲಿ ನೆಡ್ತಾನೆ. ಕೇಳಿದ್ದು ಸತ್ಯಭಾಮೆ, ಆದರೆ ಗಿಡ ನೆಟ್ಟಿದ್ದು ರುಕ್ಮಿಣಿಯ ತೋಟದಲ್ಲಿ ಯಾಕೆ ಅಂತ ನಿಮಗೆಲ್ಲ ಅನ್ನಿಸ್ಬೋದು. ಯಾಕೆಂದರೆ ಕೃಷ್ಣ ಹೇಳಿದ್ದು ಹೀಗೆ, ನನಗೆ ವಸ್ತುಗಳ ಬೇಡಿಕೆಗಿಂತ ನಿರೀಕ್ಷೆ ಇಲ್ಲದ ಭಕ್ತಿ ಮುಖ್ಯ. ಪಾರಿಜಾತ ಹೂವು ಯಾರಿಗಾಗಿ ತಂದರೂ ಅರ್ಪಣೆಯಾಗಬೇಕಾದದ್ದು ನಿಜವಾದ ಭಕ್ತಿಗೆ ಮಾತ್ರ. ಅದು ಸಾಧ್ಯವಾಗೋದು ರುಕ್ಮಿಣಿಯಿಂದ ಮಾತ್ರ. ಯಾಕೆಂದರೆ ಸತ್ಯಭಾಮೆ ಹಕ್ಕಿನ ಭಾವನೆಯಿಂದ ಕೇಳಿದ್ದು, ಆದರೆ ರುಕ್ಮಿಣಿ ತೋರಿದ್ದು ಮೌನವಾದ ಭಕ್ತಿ ಮತ್ತು ನಿರೀಕ್ಷೆ ಇಲ್ಲದ ಪ್ರೀತಿ ಮಾತ್ರ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇನ್ನಷ್ಟು ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.